ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 3ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಸೊ ಒಟ್ಟು ಇವತ್ತು ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ, ಏಷಿಯಾಟಿಕ್ ವೈಲ್ಡ್ ಬಫೆಲೋ ನ್ಯೂಸ್ ಅಲ್ಲಿ ಇದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋಣ. ನಂತರ ಪವರ್ ಬ್ಯಾಂಕ್ 5.0 ಪವರ್ ಬ್ಯಾಂಕ್ 50 ಅಂತ ಹೇಳ್ಬಿಟ್ಟು, ಸೊ ಇದು ಸ್ಯಾಟಲೈಟ್ ಬ್ಯಾಟ್ರಿ, ಇದಕ್ಕೆ ಹೆರಿಟೇಜ್ ಟ್ಯಾಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ಫ್ಲೈಟ್ ಹೆರಿಟೇಜ್ ಟ್ಯಾಗ್ ಅಂತ, ಅದಕ್ಕೆ ನ್ಯೂಸ್ ಅಲ್ಲಿದೆ. ಸೊ ನೋಡ್ಕೊಳ್ಳೋಣ. ನಂತರ ಚೋಲನಾಯಕನ್ ಟ್ರೈಬ್ಸ್ ಗಳು ನ್ಯೂಸ್ ಅಲ್ಲಿದ್ದಾರೆ, ಸೊ ಅವ್ರ ಬಗ್ಗೆ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಲೋಹಾಗಡ್ ಪೋರ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೊದಲನೆಯ ಟಾಪಿಕ್ ಆಗಿ ಏಷಿಯಾಟಿಕ್ ವೈಲ್ಡ್ ಬೊಫೆಲೋ. ಸೊ ಏಷಿಯಾಟಿಕ್ ವೈಲ್ಡ್ ಬೊಫೆಲೋ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಛತ್ತೀಸ್ಗಢ ಈ ಏಷಿಯಾಟಿಕ್ ವೈಲ್ಡ್ ಬೊಫೆಲೋವನ್ನ ಛತ್ತೀಸ್ಗಢ ಗವರ್ಮೆಂಟ್ ಏಷಿಯಾಟಿಕ್ ವೈಲ್ಡ್ ಬೊಫೆಲೋವನ್ನ ಅಸ್ಸಾಂ ರೀಜನ್ ಇಂದ ಟ್ರಾನ್ಸ್ಲೊಕೇಟ್ ಮಾಡಿಕೊಂಡು ಪ್ಯಾಮಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಉದಾತಿ ವೈಲ್ಡ್ ಲೈಫ್ ಟೈಗರ್ ರಿಸರ್ವ್ ಮತ್ತೆ ಇಂದ್ರಾವತಿ ಟೈಗರ್ ರಿಸರ್ವ್ಸ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತಹ ಇನಿಷಿಯೇಟಿವ್ ಅನ್ನ ತಗೊಂಡಿದೆ. ಸೊ ಹಾಗಾಗಿ ಏಷಿಯಾಟಿಕ್ ವೈಲ್ಡ್ ಬೊಫೆಲೋ ನ್ಯೂಸ್ ಅಲ್ಲಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಪ್ಯಾಮಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಉದಾಂತಿ ಸಿತಾ ನದಿ ಟೈಗರ್ ರಿಸರ್ವ್ ಮತ್ತೆ ಇಂದ್ರಾವತಿ ಟೈಗರ್ ರಿಸರ್ವ್, ಈ ಮೂರು ಕೂಡ ಇರೋದು ಎಲ್ಲಿ? ಛತ್ತೀಸ್ಗಢ ಅಲ್ಲಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಟೈಗರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಮೂರು ಟೈಗರ್ ರಿಸರ್ವ್ಸ್, 2 ಟೈಗರ್ ರಿಸರ್ವ್ ಮತ್ತೆ 1 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೆನ್ಪಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏಷಿಯಾಟಿಕ್ ವೈಲ್ಡ್ ಬಫೆಲೋ ಬಗ್ಗೆನೆ ನಾವು ನೋಡ್ಕೊಂಡ್ರೆ, ಏಷಿಯಾಟಿಕ್ ವೈಲ್ಡ್ ಬಫೆಲೋ ಪ್ರಪಂಚದ ಬೋವೈನ್ ಸ್ಪೀಸೀಸ್ ಅಲ್ಲಿ ಲಾರ್ಜೆಸ್ಟ್ ಬೋವೈನ್ ಸ್ಪೀಸೀಸ್. ಸೊ ಇದನ್ನ ಏಷಿಯಾಟಿಕ್ ಬಫೆಲೋ ಅಂತ ಕೂಡ ಕರೀತಾರೆ, ವೈಲ್ಡ್ ವಾಟರ್ ಬಫೆಲೋ ಅಂತ ಕೂಡ ಕರೀತಾರೆ, ಏಷಿಯನ್ ಬೊಫಾಲೋ ಅಂತ ಕೂಡ ಕರೀತಾರೆ, ವೈಲ್ಡ್ ಏಷಿಯನ್ ಬೊಫಾಲೋ ಅಂತ ಕೂಡ ಕರೀತಾರೆ. ಸೊ ಯಾಕೆ ವೈಲ್ಡ್ ವಾಟರ್ ಬಫೆಲೋ ಅಂತ ಹೇಳಿ ಕರೀಲಾಗತ್ತೆ ಅಂತ ಹೇಳಿದ್ರೆ, ಇದು ಯಥೇಚ್ಛವಾಗಿ ಎಲ್ಲಿ ನೀರು ಜಾಸ್ತಿ ಇರುತ್ತಲ್ಲ ಆ ಜಾಗದಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತೆ, ಅದಕ್ಕೋಸ್ಕರ ವೈಲ್ಡ್ ವಾಟರ್ ಬಫೆಲೋ ಅಂತ ಹೇಳಿ ಕರೀತಾರೆ. ಸೊ ಅಪಾರ್ಟ್ ಫ್ರಮ್ ಇಂಡಿಯಾ ಬೇರೆ ಎಲ್ಲೆಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಸದರ್ನ್ ನೇಪಾಲ್ ಅಲ್ಲಿ ಸಿಗುತ್ತೆ, ಮತ್ತೆ ಭೂತಾನ್ ಅಲ್ಲಿ ಸಿಗುತ್ತೆ, ಮತ್ತೆ ಥೈಲ್ಯಾಂಡ್ ಅಲ್ಲೂ ಕೂಡ ನಾವು ಈ ಒಂದು ಸ್ಪೀಸೀಸ್ ಅನ್ನ ಕಾಣಬಹುದಾಗುತ್ತೆ. ಸದರ್ನ್ ಭೂತಾನ್ ಮತ್ತೆ ವೆಸ್ಟರ್ನ್ ಥೈಲ್ಯಾಂಡ್ ಅಲ್ಲಿ ನೋಡಬಹುದಾಗುತ್ತೆ. ಇಂಡಿಯಾದಲ್ಲಿ ಸೆಂಟ್ರಲ್ ಇಂಡಿಯಾ ಎಸ್ಪೆಷಲಿ 90% ಆಫ್ ದ ವೈಲ್ಡ್ ಬಫೆಲೋ ಪಾಪ್ಯುಲೇಷನ್ ಅಸ್ಸಾಂ ಅಲ್ಲಿ ಇದೆ. ಒಟ್ಟು 3500ರಿಂದ 3700 ಸ್ಪೀಸೀಸ್ ಗಳನ್ನ ನಾವು ಅಸ್ಸಾಂ ಅಲ್ಲಿ ಕಾಣಬಹುದಾಗುತ್ತೆ. ಅಂಡ್ ಆಲ್ಸೋ ಸ್ಮಾಲರ್ ಪಾಪ್ಯುಲೇಷನ್ ನ ಮೇಘಾಲಯ, ಛತ್ತೀಸ್ಗಢ ಮತ್ತೆ ಮಹಾರಾಷ್ಟ್ರದ ಕೋಲಂರಕ ಅಂತ ಹೇಳೋ ಒಂದು ಫಾರೆಸ್ಟ್ ಇದೆ. ಸೊ ಅಲ್ಲಿ ಕೂಡ ನಾವು ಏಷಿಯಾಟಿಕ್ ಬಫೆಲೋವನ್ನ ನೋಡಬಹುದಾಗತ್ತೆ. ಸೊ ಇದನ್ನ ಈ ಅರ್ಬಿಹೋರಸ್ ಸ್ಪೀಸೀಸ್ ಆಗಿದೆ ಇದು, ಮತ್ತೆ IUCN ಕೆಟಗರಿಯಲ್ಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಹಾಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಇದು ನಕ್ಟರ್ನಲ್ ಅನಿಮಲ್ಸ್ ಮತ್ತೆ ಡಯೂರ್ನಲ್ ಸ್ಪೀಸೀಸ್. ಸೊ ಇದಿಷ್ಟು ಏಷಿಯಾಟಿಕ್ ವೈಲ್ಡ್ ಬಫೆಲೋದ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಏಷಿಯಾಟಿಕ್ ಬಫೆಲೋ. ಫಸ್ಟ್ ಕ್ವಶನ್, ಇಂಡಿಯಾ ಈಸ್ ಹೋಮ್ ಟು ಮೋರ್ ದ್ಯಾನ್ 90% ಆಫ್ ಇಟ್ಸ್ ಗ್ಲೋಬಲ್ ಪಾಪ್ಯುಲೇಷನ್. ಇದು ಕರೆಕ್ಟ್, ಆಲ್ರೆಡಿ ನೋಡ್ಕೊಂಡ್ವಿ. ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಎಲ್ಲಿದೆ? ಅಸ್ಸಾಂ ಅಲ್ಲಿ ಕಾಣಬಹುದು. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ಈಸ್ ಸ್ಟ್ರಿಕ್ಟ್ಲಿ ಅ ನಾಕ್ಟರ್ನಲ್ ಅನಿಮಲ್. ಸ್ಟ್ರಿಕ್ಟ್ಲಿ ಅ ನಾಕ್ಟರ್ನಲ್ ಅನಿಮಲ್ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಥರ್ಡ್ ಒನ್ ನೋಡ್ಕೊಳ್ಳೋಣ. ಇಟ್ ಈಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಆನ್ ದ IUCN ರೆಡ್ ಲಿಸ್ಟ್. ಇದು ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಏಷಿಯಾಟಿಕ್ ಬಫೆಲೋ ಬಗ್ಗೆ. ಸೊ ಐದರ್ ಏಷಿಯಾಟಿಕ್ ಬಫೆಲೋ ಬಗ್ಗೆ ಕೇಳಬಹುದು, ಅಥವಾ ನಾವೀಗ ಡಿಸ್ಕಸ್ ಮಾಡಿದಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಟೈಗರ್ ರಿಸರ್ವ್ ನ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಾಪಿಕ್, ಪವರ್ ಬ್ಯಾಂಕ್ 50. ಪವರ್ ಬ್ಯಾಂಕ್ 50 ಹೈದರಾಬಾದ್ ನ ಸ್ಪೇಸ್ ರಿಲೇಟೆಡ್ ಸ್ಟಾರ್ಟ್ಅಪ್ ಆಗಿರುವಂತಹ
ಟೇಕ್ ಮೀ ಟು ಸ್ಪೇಸ್ ಅನ್ನುವಂತಹ ಒಂದು ಕಂಪನಿ ಇದನ್ನ ಬಿಲ್ಡ್ ಮಾಡಿದೆ. ರೀಸೆಂಟ್ ಆಗಿ ಪವರ್ ಬ್ಯಾಂಕ್ 50 ಸ್ಯಾಟಲೈಟ್ ಬ್ಯಾಟರಿ ಪ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ. ಇದಕ್ಕೆ ಫ್ಲೈಟ್ ಹೆರಿಟೇಜ್ ಟ್ಯಾಗ್ ಅನ್ನು ಕೂಡ ಕೊಡಲಾಗಿದೆ. ಸೊ ಅದಕ್ಕೋಸ್ಕರ ಪವರ್ ಬ್ಯಾಂಕ್ 50 ನ್ಯೂಸ್ ಅಲ್ಲದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಡಿಯಲ್ಲಿ ನಮಗೆ ಕ್ವಶನ್ಗಳು ಅರೈಸ್ ಆಗುತ್ತೆ. ಬಿಕಾಸ್ ಸೈನ್ಸ್ ಅಂಡ್ ಟೆಕ್ಕಿಗೆ ನಮಗೆ ಕರೆಂಟ್ ಅಫೇರ್ಸ್ ಬಿಟ್ಟು ಬೇರೆ ಸೋರ್ಸಸ್ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಮಗೆ ಸೈನ್ಸ್ ಅಂಡ್ ಟೆಕ್ ಅಂಡರ್ ಅಲ್ಲಿ ನಮಗೆ ಪವರ್ ಬ್ಯಾಂಕ್ 50ಯ ಸ್ಯಾಟಲೈಟ್ ಬ್ಯಾಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ಸೋ ಆತ್ಮನಿರ್ಭರ್ ಭಾರತವನ್ನ ಅಚೀವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದನ್ನ ಇಂಡಿಜಿನಿಯಸ್ ಆಗಿ ತಯಾರು ಮಾಡಿರುವಂತಹ ಬ್ಯಾಟ್ರಿ, ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಿರುವಂತಹ ಬ್ಯಾಟ್ರಿ. ಭಾರತದ ಮೊದಲ ಇಂಡಿಜಿನಿಯಸ್ ಡೆವಲಪ್ಡ್ ಸ್ಯಾಟಲೈಟ್ ಫ್ಲೈಟ್ ಹೆರಿಟೇಜ್ ಟ್ಯಾಗ್ ಅನ್ನ ಸ್ಟೇಟಸ್ ಅನ್ನ ಪಡೆದುಕೊಂಡಿರೋದ್ರಲ್ಲಿ. ಸೊ ಹಾಗೆಯೇ ಈ ಒಂದು ಪವರ್ ಬ್ಯಾಂಕ್ 50 ಏನಿದೆ ಅಲ್ಲ, ಇದು ಸಕ್ಸಸ್ಫುಲ್ ಆಗಿ ಮೊದಲ ಮಿಷನ್ ವಿಕ್ರಮ್ 1 ಅನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಕೂಡ ಇತ್ತು. ಓಕೆನಾ? ಸೊ ವಿಕ್ರಮ್ 1 ಅಂದ್ರೆ ಏನು? ವಿಕ್ರಮ್ 1 ಬಂದ್ಬಿಟ್ಟು ಮೊದಲ ಪ್ರೈವೇಟ್ಲಿ ಡೆವಲಪ್ಡ್ ಇಂಡಿಯನ್ ರಾಕೆಟ್. ಕರೆಕ್ಟ್ ಅಲ್ವಾ? ಎಲ್ಲಿಗೆ ಹೋಗ್ಲಿಕ್ಕೆ? ಆರ್ಬಿಟ್ ನ ರೀಚ್ ಆಗ್ಲಿಕ್ಕೋಸ್ಕರ ತಗೊಂಬಂದಂತಹ ಭಾರತದ ಮೊದಲ ಪ್ರೈವೇಟ್ಲಿ ಡೆವಲಪ್ಡ್ ಇಂಡಿಜಿನಿಯಸ್ ರಾಕೆಟ್ ಇದು. ಅಂಡ್ ಸೊ ಇದನ್ನ ಮಾಡಿದ್ಮೇಲೆ, ಅಂದ್ರೆ ವಿಕ್ರಮ್ ಅನ್ನ ನಾವು ತಯಾರು ಮಾಡಿದ ಮೇಲೆ, ಭಾರತ 3ನೆಯ ದೇಶ ಆಗಿ ಹೊರಹೊಮ್ಮತ್ತೆ ಆರ್ಬಿಟ್ ಗೆ ರಾಕೆಟ್ ಅನ್ನು ತಯಾರು ಮಾಡಿರೋದ್ರಲ್ಲಿ ಆಫ್ಟರ್ US ಹಾಗೂ ಚೀನಾ. ಸೊ US ಮತ್ತೆ ಚೀನಾ ಆದ್ಮೇಲೆ ಭಾರತ ಪ್ರೈವೇಟ್ ಕಂಪನಿಯ ರಾಕೆಟ್ ಅನ್ನ ಆರ್ಬಿಟ್ ಗೆ ಲಾಂಚ್ ಮಾಡೋದ್ರಲ್ಲಿ ಅಚೀವ್ಮೆಂಟ್ ನ ಮಾಡಿರೋದು. ಅಂಡ್ ಈ ಒಂದು ಪವರ್ ಬ್ಯಾಂಕ್ 50 ಬಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕೇಜ್ ಅನ್ನ ಒಳಗೊಂಡಿರುತ್ತೆ. ಅಂಡ್ ಆಲ್ಸೋ ಸ್ಪೆಸಿಫಿಕಲಿ ಸ್ಮಾಲರ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವಂತಹ ಕೆಪಾಸಿಟಿ, ಕ್ಯಾರಿ ಮಾಡುವಂತಹ ಕೆಪಾಸಿಟಿ ಈ ಪವರ್ ಬ್ಯಾಂಕ್ 50 ಸ್ಯಾಟಲೈಟ್ ಗೆ ಇದೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ಪವರ್ ಬ್ಯಾಂಕ್ 50, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is India's first indigenously developed satellite battery to earn flight heritage status. ಸೊ ಇದು ಕರೆಕ್ಟ್. ಎರಡನೇ ಇದನ್ನ ನೋಡೋಣ. ಇಟ್ ಸಕ್ಸಸ್ಫುಲಿ ಡೆಬ್ಯೂಟೆಡ್ ಅಬ್ರಾಡ್ ಇಸ್ರೋಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದಲ್ಲ, ವಿಕ್ರಮ್ 1. ಕರೆಕ್ಟ್ ಅಲ್ಲ? ಸೊ ವಿಕ್ರಮ್ 1 ಅನ್ನ ತಗೊಂಡ್ಬಂದಿರೋದು. ಸೊ ಆನ್ಸರ್ ಬಂದ್ಬಿಟ್ಟು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೆಯ ಟಾಪಿಕ್ ಆಗಿ ಚೋಳನಾಯಕನ್ ಟ್ರೈಬ್ ಬಗ್ಗೆ ನೋಡೋಣ. ಚೋಳನಾಯಕನ್ ಟ್ರೈಬ್ ಇವರು ನೀಲಾಂಬೂರ್ ವ್ಯಾಲಿಯ, ಅಂದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದೆಯಲ್ಲ, ಅಲ್ಲಿ ನೀಲಾಂಬೂರ್ ವ್ಯಾಲಿ ಅಂತ ಇದೆ ಕೇರಳದಲ್ಲಿ. ಅಲ್ಲಿ ಇರುವಂತಹ ಲೋಕಲ್ ಟ್ರೈಬ್ಸ್ ಅಲ್ಲಿ ಮಾತ್ರ ಸಿಗ್ತಾರೆ. ನೆಕ್ಸ್ಟ್ ಚೋಳನಾಯಕಂ ಅಂದ್ರೆ ಕೇವ್ಮನ್ ಆಫ್ ಕೇರಳ ಅಂತ ಹೇಳಿ ಅರ್ಥ. ಅಂಡ್ ಇವರನ್ನ ಮಲನಾಯಕಂ ಅಥವಾ ಶೋಲನಾಯಕಂ ಅಂತ ಕರೀತಾರೆ. ಸೊ ಶೋಲ ಅಥವಾ ಚೋಳ ಅಂತ ಹೇಳಿದ್ರೆ ಫಾರೆಸ್ಟ್ ಅಂತ ಹೇಳಿ ಅರ್ಥ. ನಾಯಕಂ ಅಂತ ಹೇಳಿದ್ರೆ ಕಿಂಗ್. ಅಂಡ್ ಈ ಚೋಳನಾಯಕಂ ಏನ್ ಹೇಳಿದಾರಲ್ವಾ, ಅವರಲ್ಲಿ ಸಪರೇಟ್ ಒಂದು ಸಬ್ ಬ್ರಾಂಚ್ ಬರುತ್ತೆ, ಒಂದು ಸ್ಮಾಲ್ ಗ್ರೂಪ್. ಆ ಗ್ರೂಪ್ ಅನ್ನ ಜನ್ಮನ್ ಅಂತ ಹೇಳಿ ಕರೆಯಲಾಗತ್ತೆ. ಮನ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂಡ್ ಇವರು ದ್ರವಿಡಿಯನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ, ತಮ್ಮದೇ ಆದಂತಹ ಚೋಳನಾಯಕ ಲ್ಯಾಂಗ್ವೇಜ್ ಅದು. ಅಂಡ್ ಇವರನ್ನ PVTG ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಗೆ ಸೇರಿಸಲಾಗಿದೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಚೋಳನಾಯಕಂ ಟ್ರೈಬ್. ದೇ ಆರ್ ಪ್ರೈಮರಿಲಿ ಫೌಂಡ್ ಇನ್ ದ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್. ಅಲ್ಲ, ವೆಸ್ಟರ್ನ್ ಘಾಟ್ಸ್. ಕರೆಕ್ಟ್ ಅಲ್ಲ? ಸೊ ಕೇರಳದಲ್ಲಿ ಸಿಗ್ತಾರೆ. ನೆಕ್ಸ್ಟ್ ದೇ ಆರ್ ಕ್ಲಾಸಿಫೈಡ್ ಆಸ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಟಾಪಿಕ್ ಆಗಿ ಲೋಹಗಢ್ ಫೋರ್ಟ್. ಲೋಹ ಅಂತ ಹೇಳಿದ್ರೆ ಏನು? ಲೋಹ ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾವ್ದಾದ್ರು ಒಂದು ಮೆಟಲ್ಸ್ ಇಂದ ತಯಾರಾಗಿರುವಂತದ್ದು ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಲೋಹಗಢ್ ಫೋರ್ಟ್ ಅನ್ನ ನಾವು ಮಹಾರಾಷ್ಟ್ರದಲ್ಲಿ ಕಾಣಬಹುದಾಗತ್ತೆ. ಅಂಡ್ ಇದನ್ನ ಐರನ್ ಫೋರ್ಟ್ ಅಂತ ಕೂಡ ಕರೀತಾರೆ. ಐರನ್ ಫೋರ್ಟ್ ಅಂತ ಹೇಳಿ ಕೂಡ ಕರೆಯಲಾಗತ್ತೆ.
ಅಂಡ್ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿದೆ. 10ನೆಯ ಸೆಂಚುರಿಯ ಲೋಥಮಾಯ ಲೋಥಮಿಯಾ ಡೈನೆಸ್ಟಿ ಅವರು ಇದನ್ನ ಕಟ್ಟಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಅಂಡ್ ಆಲ್ಸೋ ಇದು ತುಂಬಾನೇ ಹೆಸರುವಾಸಿ, ಯಾಕಂದ್ರೆ ಇದನ್ನ ಚಾಳುಕ್ಯ ಅವರ ಸಮಯದಲ್ಲಿ, ರಾಷ್ಟ್ರಕೂಟದವರ ಸಮಯದಲ್ಲಿ ಯಾದವಾಸ್, ಬ್ರಾಹ್ಮಿನ್ಸ್, ನಿಜಾಮಾಸ್, ಬಾಮನಿ ಸುಲ್ತಾನ್ಸ್ ಮತ್ತೆ ಮೊಘಲ್ಸು, ಮರಾಠಾಸು ಹೀಗೆ ಬೇರೆ ಬೇರೆ ಡೈನೆಸ್ಟಿಗಳು ಇಲ್ಲಿ ಇದ್ರು ಅಂತ ಹೇಳಿ ಹೇಳಲಾಗುತ್ತೆ. ಅಂಡ್ ಆಲ್ಸೋ 1648 ಎಡಿ ಈ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಈ ಲೋಹಾಗಢ್ ಫೋರ್ಟ್ ಅನ್ನ ಸೀಸ್ ಮಾಡಿರ್ತಾರೆ. ಬಟ್ ಅದಾದ್ಮೇಲೆ ಪುರಂದರ್ ಟ್ರೀಟಿ 1665ರಲ್ಲಿ ಪುರಂದರ್ ಟ್ರೀಟಿ ಆಗುತ್ತಲ್ಲ, ಆಗ ಮೊಘಲ್ಸ್ ಇವರಿಂದ ಮರಾಠಾಸ್ ಇಂದ ತಗೊಳ್ತಾರೆ. ಅಂಡ್ ಇದರಲ್ಲಿ ಒಟ್ಟು 4 ಗ್ರ್ಯಾಂಡ್ ಗೇಟ್ಸ್ ಗಳನ್ನ ನೋಡಬಹುದಾಗುತ್ತೆ. ಸೊ ಒಂದು ಗಣೇಶ್ ದರ್ವಾಸ್, ಎರಡನೇದು ಬಂದ್ಬಿಟ್ಟು ನಾರಾಯಣ್ ದರ್ವಾಸ್, ಮೂರನೇದು ಬಂದ್ಬಿಟ್ಟು ಹನುಮಾನ್ ದರ್ವಾಸ್, ನಾಲ್ಕನೇದು ಬಂದ್ಬಿಟ್ಟು ಮಹಾ ದರ್ವಾಸ್ ಬಂದು ದ ಬಿಗ್ಗೆಸ್ಟ್ ಒನ್. ಸೊ ಇದು ಇಷ್ಟು ಲೋಹಾಗಢ್ ಫೋರ್ಟ್ ನ ಬಗ್ಗೆ. ಸೊ ಲೋಹಾಗಢ್ ಫೋರ್ಟ್ ನಮ್ಗೆ ಆರ್ಟ್ ಅಂಡ್ ಕಲ್ಚರ್ ಅಡಿಯಲ್ಲಾದ್ರೂ ಕೇಳಬಹುದಾಗತ್ತೆ, ಅಥವಾ ಹಿಸ್ಟ್ರಿ ಅಂಡರ್ ಅಲ್ಲಾದ್ರೂ ಕೇಳಬಹುದಾಗತ್ತೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. Consider the following statement with reference to the historic Lohagarh fort. First one, the fort overlooks the Pavana reservoir in the Western Ghats. Idu correct. Next, second statement, the Vichukada, a naturally sculpted rock formation resembling a scorpion's tail, is a prominent architectural feature of the fort. So idu kuda correct. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಆಗಸ್ಟ್ 3ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳು ಇಂಪಾರ್ಟೆಂಟ್ ಆಗಿ ಇರುವಂತದ್ದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.